नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियालजिस्ट, यानी कि आपका स्क्ಯಾನಿಂಗ್ ಡಾಕ್ಟರ್। ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಟುಡೇ ಲೆಟ್ ಅಸ್ ಟಾಕ್ ಅಬೌಟ್ ಫೀಟಲ್ ಇಕೋಕಾರ್ಡಿಯೋಗ್ರಫಿ, ಅಂದರೆ ಮಗುವಿನ ಹೃದಯದ ಇವ್ಯಾಲ್ಯೂಯೇಷನ್. ಇಕೋಕಾರ್ಡಿಯೋಗ್ರಫಿ ಅಂತಂದರೆ ಅಲ್ಟ್ರಾಸೌಂಡ್ ಯೂಸ್ ಮಾಡಿಕೊಂಡು ನಾವು ಹಾರ್ಟನ್ನು ಅಸೆಸ್ ಮಾಡೋದು. ದಟ್ ಈಸ್ ಕಾಲ್ಡ್ ಇಕೋಕಾರ್ಡಿಯೋಗ್ರಫಿ. ಫೀಟಲ್ ಅಂದರೆ ಮಗು, ಭ್ರೂಣ ಅಂದರೆ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ ಅದನ್ನು ಭ್ರೂಣ ಅಂತ ಕರಿತೀವಿ ಅಥವಾ ಫೀಟಸ್ ಅಂತ ಕರಿತೀವಿ. ಅದು ಫೀಟಲ್ ಇಕೋಕಾರ್ಡಿಯೋಗ್ರಫಿ. ಇದು ಒಂದು ಹೈಲಿ ಸ್ಪೆಷಲೈಸ್ಡ್ ಸ್ಕ್ಯಾನಿಂಗ್. ನಾರ್ಮಲ್ ರುಟೀನ್ ಸ್ಕ್ಯಾನಿಂಗಲ್ಲಿ ಇದು ಮಾಡೋದಿಲ್ಲ ಜನರಲಿ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫೀಟಲ್ ಇಕೋಕಾರ್ಡಿಯೋಗ್ರಫಿ ನಾವು ಏನು ಮಾಡ್ತೀವಿ, ಮಗುವಿಗೆ ನಮ್ಮ ಅಡಲ್ಟ್ಸ್ ಥರನೇ ಎರಡು ಸೈಡ್ಸ್ ಅಂದರೆ ರೈಟ್ ಹಾರ್ಟು ಲೆಫ್ಟ್ ಹಾರ್ಟು, ಅದರಲ್ಲಿ ಎರಡು ಏಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ಸ್ ಅಂದರೆ 4 ಚೇಂಬರ್ಸ್ ಇರುತ್ತೆ. ಆ 4 ಚೇಂಬರು ಯಾವ ಥರ ಸೈಜ್ ಸರಿ ಇದೆಯಾ, ಪೊಸಿಷನ್ ಸರಿ ಇದೆಯಾ, ಮತ್ತು ಆ ವೆಂಟ್ರಿಕಲ್ಸಿಂದ ಔಟ್ಲೆಟ್ಸ್ ಅಂದರೆ ಬ್ಲಡ್ಡು ಹೊರಗಡೆ ಹೋಗುತ್ತೆ. ಸೊ ರೈಟ್ ವೆಂಟ್ರಿಕಲ್ ಬೇರೆ, ಲೆಫ್ಟ್ ವೆಂಟ್ರಿಕಲ್ ಬೇರೆ. ಆ ಔಟ್ಲೆಟ್ಸು ಅಂದರೆ ಲೆಫ್ಟ್ ವೆಂಟ್ರಿಕಲಿಂದ ಅಯೋರ್ಟಾ ಹೋಗಿ ಇಡೀ ಬಾಡಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ. ರೈಟ್ ವೆಂಟ್ರಿಕಲಿಂದ ಪಲ್ಮನರಿ ಆರ್ಟರಿ ಹೋಗಿ ಲಂಗ್ಸಿಗೆ ಬ್ಲಡ್ನ ತೊಗೊಂಡು ಹೋಗುತ್ತೆ. ಸೊ ಇದನ್ನು ನಾವು ಔಟ್ಲೆಟ್ಸ್ ಅಂತ ಹೇಳ್ತೀವಿ. ಅದು ಕರೆಕ್ಟಾಗಿದೆಯಾ. ಇನ್ನೊಂದು, ಆ ಹಾರ್ಟಿನ ಪೊಸಿಷನ್ ಪರ್ಫೆಕ್ಟಾಗಿರಬೇಕು. ಅಂದರೆ ನಾರ್ಮಲಿ ಸ್ಲೈಟ್ಲಿ ಟು ದ ಲೆಫ್ಟ್ ಇರಬೇಕು, ಅದು ಕರೆಕ್ಟಾಗಿದೆಯಾ. ಒಂದೊಂದ್ಸಲಿ ಉಲ್ಟಾ ಇರುತ್ತೆ, ಅದನ್ನು ಸೈಟಸ್ ಇನ್ವರ್ಸಸ್ ಅಂತ ಹೇಳ್ತೀವಿ. ಕೆಲವು ಕಂಜೆನಿಟಲ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಸೊ ಈ ಬೇರೆ ಬೇರೆ ತರಹದ ಅಬ್ನಾರ್ಮಲಿಟೀಸನ್ನು ಕಂಡುಹಿಡಿಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ವೆಂಟ್ರಿಕಲ್ಸ್ ಮತ್ತು ಔಟ್ಲೆಟ್ಸ್ ಇದರೊಳಗೆ ಬ್ಲಡ್ ಫ್ಲೋ ಯಾವ ಥರ ಇದೆ ಅದು ಇಂಪಾರ್ಟೆಂಟು. ಮತ್ತು ರೈಟ್ ಟು ಲೆಫ್ಟ್ ಹಾರ್ಟ್ಗೆ ಮಧ್ಯೆ ಹೋಲ್ಸ್ ಏನಾರ ಇದೆಯಾ. ಆ ಭ್ರೂಣಾವಸ್ಥೆಯಲ್ಲಿ ಅಂದರೆ ಫೀಟಲ್ ಪೊಸಿಷನಲ್ಲಿ ನಾರ್ಮಲಿ ಕೆಲವು ಓಪನಿಂಗ್ಸ್ ಇರುತ್ತೆ, ಅದು ನಾರ್ಮಲ್. ಅದು ಮಗು ಜನನ ಆದ ಮೇಲೆ ಅದು ಅದಾಗಿ ಮುಚ್ಕೊಳ್ಳುತ್ತೆ. ಇನ್ನು ಕೆಲವು ಅದು ಮುಚ್ಕೋಬಾರ್ದು, ಮಗು ಇದ್ದಾಗ ಅದು ಮುಚ್ಕೊಳ್ಳೇಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ಪೇಟೆಂಟ್ ಡಕ್ಟಸ್ ಆರ್ಟೀರಿಯೋಸಿಸ್ ಅಂತ ಒಂದು ಕಂಡೀಷನ್ ಇರುತ್ತೆ. ಅದು ಮಗುವಿನ ಹಾರ್ಟಲ್ಲಿ ಓಪನ್ ಆಗೇ ಇರಬೇಕದು. ಮಗು ಜನನ ಆದ ತಕ್ಷಣ ಅದು ಕ್ಲೋಸ್ ಆಗಬೇಕು. ಸಪೋಸ್ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಕ್ಲೋಸ್ ಆಯಿತು ಅಂತಂದರೆ ಕೆಟಾಸ್ಟ್ರೋಫಿ, ಅಂದರೆ ತುಂಬ ಡೇಂಜರಸ್ಸು, ಮಗು ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕಂಡುಹಿಡಿಬಹುದು ನಾವು. ಅಥವಾ ಬೇರೆ ಬ್ಲಡ್ ಫ್ಲೋ ಮತ್ತು ಹಾರ್ಟ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದು ಹೀಗೆ ತರಾವರಿ ಕಂಡೀಷನ್ಸ್ ಇರುತ್ತೆ. ಫೀಟಲ್ ಇಕೋಕಾರ್ಡಿಯೋಗ್ರಫಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಏನಕ್ಕೆ ಇಂಪಾರ್ಟೆಂಟು. ಒಂದು, ಮಗುವಿಗೆ ಅಂದರೆ ನಾವು ಅನಾಮಲಿ ಸ್ಕ್ಯಾನ್ ಮಾಡುವಾಗ ಅಥವಾ NT-NB ಸ್ಕ್ಯಾನ್ ಮಾಡುವಾಗ ಏನಾರ ಹಾರ್ಟ್ ರಿಲೇಟೆಡ್ ಅಬ್ನಾರ್ಮಲಿಟೀಸ್ ಕಂಡುಹಿಡಿದೀವಾ, ಇಲ್ಲ ತಾಯಿಗೆ ಡಯಾಬಿಟಿಸ್ ಏನಾರ ಇದೆಯಾ, ಅಥವಾ ತಾಯಿಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿ ಏನಾರ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇತ್ತಾ, ಅಥವಾ ತಾಯಿಗೆ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಏನಾರ ಇದೆಯಾ. ಸೊ ಈ ಎಲ್ಲ ಕಂಡೀಷನ್ಸಲ್ಲಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ತುಂಬ ಇಂಪಾರ್ಟೆಂಟು. ಅಡಿಷನಲ್ಲಿ ಕೆಲವು ಕಂಡೀಷನ್ಸ್ ಹೇಗಿರುತ್ತೆ ಅಂತಂದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಕಂಡುಹಿಡಿಯೋಕ್ಕಾಗಲ್ಲ. ಪ್ರೋಗ್ರೆಸಿವ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ ಅದನ್ನ. ಸೊ ನಾವು 12 ವೀಕ್ಸು ಅಥವಾ 16 ವೀಕ್ಸಲ್ಲಿ ಏನೋ ಒಂದು ಕಂಡುಹಿಡಿದಿರ್ತೀವಿ, ಅದು 20 ವೀಕ್ಸಲ್ಲಿ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ, ಅಥವಾ ಅದೇ ಥರ ಇದೆಯಾ, ಅಥವಾ ಮುಂದೆ ಹೋಗ್ತಾ 24 ವೀಕ್ಸಲ್ಲಿ ಯಾವ ಥರ ಇದೆ, 28 ವೀಕ್ಸಲ್ಲಿ ಯಾವ ಥರ ಇದೆ. ಸೊ ನಾರ್ಮಲಿ ಇದನ್ನು ಪ್ರೋಗ್ರೆಸಿವ್ ಆಗಿ ನಾವು ಮಾಡ್ತಾನೆ ಹೋಗಬೇಕಾಗುತ್ತೆ, ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ. ಅಡಿಷನಲ್ಲಿ ಇನ್ನೇನು ಮಾಡ್ತೀವಿ ನಾವು ಅಂತಂದರೆ, ಈ ಫೀಟಲ್ ಕಾರ್ಡಿಯಾಕ್ ಅಬ್ನಾರ್ಮಾಲಿಟಿ ಏನಿದೆ ಅದು ಡಿವೈಡ್ ಮಾಡ್ತೀವಿ, ವೆದರ್ ಇಟ್ ಈಸ್ ವಯಬಲ್ ಆರ್ ನಾನ್ ವಯಬಲ್ ಅಂತಂದರೆ. ಕೆಲವು ಕಂಡೀಷನ್ಸ್ ಏನಿರುತ್ತೆ ಅದು ಕಂಡುಹಿಡಿದ್ರೆ ನಮ್ಗೆ ಗೊತ್ತಿರುತ್ತೆ ಮಗು ಜನನ ಆದಮೇಲೆ ಈ ಕಂಡೀಷನ್ ಇದ್ದರೆ ಅದು ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ಅದನ್ನು ಟರ್ಮಿನೇಟ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಇಲ್ಲ, ಜನನ ಆದ ತಕ್ಷಣ ಅದಕ್ಕೆ ಸರ್ಜರಿ ಮಾಡಿದ್ರೆ ಬದುಕುತ್ತೆ, ಅಥವಾ ಜನನ ಆದಮೇಲೆ ಹಾಗೇ ಇರುತ್ತೆ, ಸ್ವಲ್ಪ ದಿವಸ ಆದಮೇಲೂ ಸರ್ಜರಿ ಮಾಡಬಹುದು. ಇದೆಲ್ಲ ಅಸೆಸ್ ಮಾಡ್ಕೋಬಹುದು. ನಾವು ಅಸೆಸ್ ಮಾಡಿ ಅದಕ್ಕೆ ಸರಿಯಾಗಿ ಯಾವ ಜಾಗದಲ್ಲಿ ನಾವು ಸರ್ಜರಿ ಮಾಡಿ ಮಗುನ ಹೊರಗೆ ತೆಗಿಬೇಕು ಇದನ್ನು ಕಂಡುಹಿಡಿತೀವಿ. ಸೊ ಯಾವಾಗ ಮಾಡ್ತೀವಿ ನಾವು ಫೀಟಲ್ ಇಕೋಕಾರ್ಡಿಯೋಗ್ರಫಿನ? ನಾರ್ಮಲಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಮಾಡೋದು 22 to 24 ವೀಕ್ಸ್ ಟೈಮಲ್ಲಿ ಮಾಡ್ತೀವಿ. ಆದರೆ ಫೀಟಲ್ ಹಾರ್ಟನ್ನು ಮುಂಚಿಂದಾನೇ ಮಾಡ್ತಾ ಇರ್ತೀವಿ. ಒಂದು ಸೆಕೆಂಡ್ ಥಿಂಗ್, ಇದು ಈಸಿನಾ? ಹೇಳೋದಕ್ಕೆ ಈಸಿ, ಮಾಡೋದಕ್ಕೆ ಕಷ್ಟ. ಏನಕ್ಕೆ ಅಂತಂದರೆ ಇದು ರುಟೀನಾಗಿ ಎಲ್ಲೂ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಹತ್ರನೇ ಮಾಡಿಸ್ಬೇಕಿದು. ನಂಬರ್ 3, ಇದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಏನಕ್ಕೆ? ಮಗು 22 to 24 ವೀಕ್ಸಲ್ಲಿ ಮಗುವಿನ ಮೂಳೆಗಳೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಬೆಳೆದಿರುತ್ತೆ. ಪೊಸಿಷನ್ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಉಲ್ಟಾ ಮಲ್ಕೊಂಡಿದ್ರೆ ಮಗು
ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡೋಕ್ಕಾಗಲ್ಲ. ಸೀದಾ ಮಲಗಿರಬೇಕು, ಕೈಯನ್ನು ಹಿಂಗೆ ಇಟ್ಕೊಂಡಿರಬಾರ್ದು ಮಗು, ಅದು ಹೊರಗಡೆ ತೆಗೆದಿರಬೇಕು. ಹಾಗಾಗಿ ಎಷ್ಟೋ ಸತಿ ನಾವು ರಿಪೀಟೆಡ್ ಆಗಿ ಪೇಷಂಟನ್ನು ಕರಿಬೇಕಾಗುತ್ತೆ, ಬನ್ನಿ ಒಂದು ಸ್ವಲ್ಪ ಓಡಾಡಿ, ಮಗು ಪೊಸಿಷನ್ ಚೇಂಜ್ ಆಗಲಿ, ಈ ಥರ ಎಲ್ಲ ಹೇಳಬೇಕಾಗತ್ತೆ. ಸೊ ಹೀಗಾಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್, ಪರ್ಟಿಕ್ಯುಲರ್ಲಿ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಬಟ್ ಆಲ್ಸೋ ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಅಂದ್ಕೊಂಡಿರೋರಲ್ಲೂ ನಾವು ಎಷ್ಟೋ ಸತಿ ನೋಡ್ತೀವಿ ಅಬ್ನಾರ್ಮಾಲಿಟೀಸ್ನ. ಲೈಕ್ ಫಾರ್ ಎಕ್ಸಾಂಪಲ್ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್, ಇದು ಕಾಮನ್ ಆಗಿರುತ್ತೆ. ಮಗು ಹುಟ್ಟಿದ ಮೇಲೆ ಸ್ಲೋಲಿ ಅದು ಕ್ಲೋಸು ಆಗುತ್ತೆ. ಸೊ ಇದೆಲ್ಲ ಕಂಡುಹಿಡಿಯೋದಕ್ಕೆ ಚಾನ್ಸಸ್ ಇರೋದು ನಮಗೆ ಫೀಟಲ್ ಇಕೋಕಾರ್ಡಿಯೋಗ್ರಫಿಲಿ ಮಾತ್ರ. ಸೊ ಹಾಗಾಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅನ್ನೋದು ಒಂದು ಸ್ಪೆಷಲೈಸ್ಡ್ ಸ್ಕ್ಯಾನಿಂಗ್, ಎಲ್ಲ ಕಡೆಯೂ ಮಾಡೋದಿಲ್ಲ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕೈಯಲ್ಲಿ ಮಾಡಿಸ್ಕೋಬೇಕು. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. In my next video, I'll be talking more about ultrasound scanning in high-risk pregnancy. If you want to know more about ultrasound in high-risk pregnancy, please follow me on Vigyan with Dr. G. Jai Hind.